ಪ್ರಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಕನ್ನಡ ಮೇಷ್ಟ್ರು ಸೈಯದ್ ಗೌಸ್ ಮೊಹಿನುದ್ದೀನ್ ಪೀರ್ಜಾದೆ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಇವರು ಉರ್ದು ಶಾಲೆಯಲ್ಲಿ ಕನ್ನಡ ಮೇಷ್ಟ್ರಾಗಿ ಕನ್ನಡದಲ್ಲಿ ವಿಶಿಷ್ಟ ರೀತಿಯ ಕಲಿಕೆಯನ್ನು ಮಾಡ್ತಾನೆ ಹೆಸರನ್ನು ಮಾಡಿರ್ತಕ್ಕಂಥ ಮೇಷ್ಟ್ರು ಇವರು. ಹೇಗೆ ಅಪರೂಪದ ಕನ್ನಡ ಶಿಕ್ಷಕರಾದರು ಅನ್ನೋದನ್ನು ಕುರಿತು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಮಾತಿನಲ್ಲಿ ಅವರ ಮಾತುಗಳನ್ನು ಕೇಳೋಣ. ಸರ್, ಪ್ರಾರಂಭದಲ್ಲಿ ನಿಮ್ಮ ಒಂದು ಪರಿಚಯ, ಸಂಕ್ಷಿಪ್ತವಾದ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ಬೇಕಂತ ಹೇಳ್ಕೊಳ್ತೀನಿ. ನಾನು ಕುಷ್ಟಗಿಯ ತಾಲೂಕಿನ ತಾವರಗೆರೆ ಎಂಬ ಗ್ರಾಮದಲ್ಲಿ ನಾನು ನಮ್ಮ ತಂದೆ ತಾಯಿಯವರಿಗೆ ಮೂರನೇ ಮಗನಾಗಿ ನಾನು ಜನಿಸಿದೆ. 1956. ನಮ್ಮ ತಾಯಿಯವರು ಕನ್ನಡ ಶಿಕ್ಷಕಿಯಾಗೇ ಇದ್ದರು. ಅವರಿಗೆ ಕನ್ನಡದ ಮೇಲೆ ಬಹಳ ಪ್ರೀತಿ ಅವರಿಗೆ. ಅದು ಏನೋ ಅದು ರಕ್ತಗತವಾಗಿ ನನಗೆ ಬಂದಿದ್ದು ಏನೋ ನನಗೆ ಗೊತ್ತಿಲ್ಲ. ನಮ್ಮ ತಾಯಿಯವರು ಸರ್ವಜ್ಞನ ವಚನ, ಆಮೇಲೆ ಬಸವಣ್ಣನವರ ವಚನ, ಅಕ್ಕಮಹಾದೇವಿ ವಚನ ಹೇಳ್ತಿದ್ರು. ಅವರು ಮಾತಾಡೋ ಹೊತ್ತಿನಲ್ಲಿ ಅವ್ರು ಬಳಸ್ತಕ್ಕಂಥ ಅದನ್ನು ನೋಡಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಿತ್ತು. ನಮ್ಮ ಕನ್ನಡ ಚೆನ್ನಾಗಿ ಬರ್ತಿತ್ತು, ಆದರೆ ಉರ್ದು ಬರ್ತಿದ್ದಿಲ್ಲ. ಯಾಕಂದ್ರೆ ಹಳ್ಳಿ ವಾತಾವರಣ ಇತ್ತು, ಚೆನ್ನಾಗಿ ಮಾತಾಡ್ತಿದ್ವಿ. ಬೇರೆಯವರು ಹೈದರಾಬಾದ್ನಿಂದ ಇಲ್ಲಿ ರಾಯಚೂರಿನಿಂದ ಯಾರಾದರೂ ಸ್ನೇಹಿತರು, ನಮ್ಮಪ್ಪನ ಬಳಗದವರು ಯಾರಾದರೂ ಬಂದ್ರೆ ಏನ್ರಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಮಕ್ಕಳು, ಅದು ನಮ್ಗೆ ಅರ್ಥನೇ ಆಗ್ತಿದ್ದಿಲ್ಲ. ಯಾಕಂದ್ರೆ ಇಲ್ಲೇ ಇಂಥ ವಾತಾವರಣ ಇದ್ದು ನಮ್ಗೆ ಗೊತ್ತಿಲ್ಲ. ನಾನು ಸಣ್ಣವಿದ್ದಾಗ ಏನೋ 4ನೇ ತರಗತಿವರೆಗೆ ನಾನು ಓದಲಿಲ್ಲ. ಅದೇನೋ ನನಗೆ ಹತ್ತಲಿಲ್ಲ ಅದು ವಿದ್ಯೆ. ಅದು ಯಾಕಂದ್ರೆ ನನಗೆ ಯಾರು ಈತ ವಿದ್ಯೆ ಕಲಿಯೋದಿಲ್ಲ ಅಂತಂದು ಹೇಳಿ ನನಗೆ ಭಾಳ ಇದು ಬಡಿತಿದ್ರು. ನಮ್ಮ ತಂದೆಯವರು ನನಗೆ ಭಾಳ ಇದು ಮಾಡಿದರು. ಅವರು ಒಂದೇನು ಕಟ್ಟದಂಥ ಇದು ಅದನ್ನೇ ಇವತ್ತು ಅವರು ನಾನು ಒಂದು ಶಿಲ್ಪಿಯಾಗಿ ಒಂದು ಹೊರಬಂದಿದ್ದು. ಆಮೇಲೆ ನಾನು 7ನೇ ತರಗತಿ ತನಕ ಓದಿದೆ. 7ನೇ ತರಗತಿ ಆದ ನಂತರ 2 ವರ್ಷ ಕಾರ್ಪೆಂಟ್ರಿ ಅಂತಂದು ಹೇಳಿ ಆರ್ಟಿಸನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, 2 ವರ್ಷ ಕಾರ್ಪೆಂಟ್ರಿ ಬಡಗಿತನ ತಗೊಂಡು ಆ 2 ವರ್ಷ ಅದು ಟ್ರೈನಿಂಗ್ ಮುಗಿಸಿದೆ. ಮತ್ತೆ 8ನೇ ತರಗತಿಗೆ ಹೋದೆ ಗವಿಸಿದ್ದೇಶ್ವರ ಹೈಸ್ಕೂಲ್ ನಂದು, ಕೊಪ್ಪಳ. 8, 9, 10 ಓದಿದ ನಂತರ ನಮ್ಮ ತಂದೆಯವರು TCH ಮಾಡಪ್ಪ ನೀನು ಅಂತ ಹೇಳಿದರು. ಅದು ನಮ್ಮ ತಂದೆಯವರು ಶಿಕ್ಷಕರು, ನಮ್ಮ ತಾಯಿಯವರು ಶಿಕ್ಷಕರು, ಅವರು ಹೆಸರು ಗಳಿಸಿದಂಥ ಶಿಕ್ಷಕರು ಇಬ್ಬರು. ಅದು ನಾನು ಇವರಿಗೆಲ್ಲ ಅನ್ಯಾಯ ಆಗುತ್ತೋ ಏನೋ, ನಾನು ಅದಕ್ಕೆ ಯೋಗ್ಯ ಅದೇನೋ ಇಲ್ಲೋ ನಾನಂತ ಹೆದರಿ ನಾನು TCH ಮಾಡಲಿಲ್ಲ. ಇಲ್ಲೇ ನಮ್ಮ ಅಣ್ಣನ ಹೆಂಡತಿಗೆ ಸುಲ್ತಾನ ಬೇಗಮ್ ಅಂತಂದು ಈ ರಾಯಚೂರಿಂದ ಅವರು ಲಗ್ನ ಮಾಡಿ ತಗೊಂಬಂದ್ವಿ ನಾವು. ಅಲ್ಲಿ ಕೊಪ್ಪಳಕ್ಕೆ ಬಂದರು. ಬಂದ ನಂತರ ಅವರು ನನಗೆ ಕೇಳಿದರು, ಏನಪ್ಪ ಗೌಸು ನೀ ಎಲ್ಲಿ ತನಕ ಓದಿದೀಯ? ನಾನು ಹಿಂಗೆ 10th ಓದೀನಿ. ಅದು ಎಲ್ಲಿದೆ ಮಾರ್ಕ್ಸ್ ಕಾರ್ಡು? ಮಾರ್ಕ್ಸ್ ಕಾರ್ಡ್ ಕೊಟ್ಟೆ. 1975ರಲ್ಲಿ ನಾನು ಅವಾಗ ಇದು ಇತ್ತು, ಎಮರ್ಜೆನ್ಸಿ ಇತ್ತು ನೋಡ್ರಿ. ಅದರಲ್ಲಿ 55% ತೆಗೆದಿದ್ದೆ ನಾನು. ಅವಾಗ 55% ಅಂದ್ರೆ ಅದೇ ಗ್ರೇಟ್ ಇತ್ತು. ಅವರು ನೋಡಿ ಇಷ್ಟೆಲ್ಲ ಚೆನ್ನಾಗೈತೆ ನಿಮ್ಮದು, ಇದು ಆಮೇಲೆ ಕನ್ನಡ ಮಾಧ್ಯಮ ನಿಮ್ಮದು, ನೀವು ಯಾಕೆ TCH ಮಾಡಬಾರ್ದು? ಪಾನ್ ಶಾಪ್ ಇಟ್ಟಿದ್ದೆ ನಾನು, ಅದು ಬೀಗ ಕೊಟ್ಬಿಡಿ ನನಗೆ ಅಂತ ಹೇಳಿ ಇಸ್ಕೊಂಬಿಟ್ರು. ನಾನು ಕೊಟ್ಬಿಟ್ಟೆ ಏನೋ. ಕೊಟ್ಟ ನಂತರ ಆಮೇಲೆ TCH ಮಾಡಿದೆ. TCH ಮಾಡಿದ ನಂತರ ಇಲ್ಲೇ ರಾಯಚೂರಿಗೆ ಕರೆ ಬಂತು. ರಾಯಚೂರಿನಿಂದ ನಮ್ಮ ಅಣ್ಣನ ಹೆಂಡತಿಯವರು ನಾನು ಪತ್ರ ಬರೆದೆ, ಹಿಂಗೆ ನಾನು ಪ್ರಥಮ ಇದರಲ್ಲಿ ಪಾಸ್ ಆಗಿದ್ದೀನಿ, ಫಸ್ಟ್ ಕ್ಲಾಸ್ ಸರ್ ನಂದು TCH ಅವಾಗ 80ರಲ್ಲಿ. ಇಲ್ಲಿಯ ಶಿಕ್ಷಕರು ಅಮೀನುದ್ದೀನ್ ಯಮನಿ ಅಂತಂದು, ಆಮೇಲೆ ಅಬ್ದುಲ್ ಲತೀಫ್, ಸೈಯದ್ ಆರಿಫುಲ್ಲಾ ಸಾಬ್, ಅಬ್ದುಲ್ಲಾ ಸಾಬ್, ಇವರೆಲ್ಲರೂ ಕರೆದ್ಬಿಡ್ರಿ ಇಲ್ಲೇ ಅವರಿಗೆ ಪೋಸ್ಟ್ ಕೊಡೋಣ, ಯಾಕೆ ಫಸ್ಟ್ ಕ್ಲಾಸ್ ಅದಾನ ಅಂದ್ರೆ ಯಾಕೆ ಕೊಡಬಾರ್ದು? ಹಳ್ಳಿಯಲ್ಲಿ ಕನ್ನಡ ಚೆನ್ನಾಗಿ ಕಲ್ತವ್ರು, ಮಾತಾಡ್ಲಿಕ್ಕೆ ಬರೋರು. ಆಮೇಲೆ ನಾನು ಸರ್ವಜ್ಞ ವಚನ ಭಾಳ ನನಗಿಷ್ಟ. ನಮ್ಮ ತಾಯಿಯವ್ರಿಗಿಂತ ಸ್ವಲ್ಪ ನನಗೆ ಅಂದ್ರೆ ಅಕ್ಕಮಹಾದೇವಿ ಅವರ ವಚನ, ಬಸವಣ್ಣನ ವಚನ ಸ್ವಲ್ಪ ಬರ್ತಾವ ನನಗೆ. ಅಂದ್ರೆ ಸರ್ವಜ್ಞನ ವಚನ ನನಗೆ ಭಾಳ ಇಷ್ಟ. ಯಾಕಂದ್ರೆ ಅವು ತ್ರಿಪದಿ ಅದಾವ, ಸಣ್ಣ ಅದಾವ, ನೆನಪಿಡ್ಲಿಕ್ಕೆ ಭಾಳ ನನಗೆ ಸರಳ ಆಗ್ತದ ಅಂತಂದ್ರೆ ಸರ್ವಜ್ಞನ ವಚನ ಹೇಳ್ತಿದ್ವಿ ನಾವು. ಇಲ್ಲಿ ಬಂದು ನೋಡ್ತಾ ಇದ್ದೀನಿ, ಇಲ್ಲೇ ಅಪಾಯಿಂಟ್ಮೆಂಟ್ ಆದಮೇಲೆ ನೇಮಕ ಆದ ನಂತರ ಕ್ಲಾಸ್ಗೆ ಹೋದೆ. ಹುಡುಗರು ಅಕ್ಷರ ಬರೀರಿ ಬೋರ್ಡಿನ ಮೇಲೆ ನೋಡೋಣ ಅಂತಂದು ಹೇಳಿ 4ನೇ ಕ್ಲಾಸಿಗೆ ಹೋದೆ. ನಿಮ್ಗೆ ಈ ಬರ್ತಾವನಪ್ಪ ಅಂತ ಕೇಳಿದೆ ನಾನು. ಅಯ್ಯೋ ಬರ್ತಾವ ಸರ್ ಅಂದ್ರು. ಇಲ್ಲಿ ಬರೀರಪ್ಪ ನೋಡೋಣ ಅಂದ್ರೆ ಉಲ್ಟಾ ಬರೆದ್ರು ಅವ್ರು, ಉರ್ದು ಬರ್ದಂಗೆ ಬರೆದ್ರು ಅವರು. ಹಿಂಗೆ ಉಲ್ಟಾ ಬರೆದ್ರು. ತಲೆ ಹೊಡ್ಕಂಡೆ. ಇರಲಿ, ಕ್ಲಾಸ್ ಎಲ್ಲ ಮುಗೀತು ಅವತ್ತಿನ ದಿವಸ ಎಲ್ಲ ಇದಾಗಿ ಅವತ್ತು ನನಗೆ ಭಾಳ ಚಿಂತೆ. ನನಗೆ ಏನಪ್ಪ ಇಂಥ ಮಕ್ಕಳದಾರ ಇವರು. ಆಮೇಲೆ ನಾನು ಹೋದೆ, ಅವನ್ನ ಕೇಳ್ದ. ಇಲ್ಲೇ ಇದ್ದ ಅಣ್ಣ, ರಾಯಚೂರಲ್ಲೇ ಇದ್ದ. ಕೇಳಿದ್ರೆ ಯಾಕಪ್ಪ ಏನು ಹೆಂಗದ ನಮ್ಮ ಶಾಲೆ ಮಕ್ಕಳು ಹೆಂಗದಾರ? ಅಣ್ಣನ ಹೆಂಡ್ತಿ ಅದೇ ಶಾಲೆಯಾಗ ಟೀಚರು. ಕೇಳಿದ್ರು
ನಾ ಅಂದೆ ಹಿಂಗಿನ ಮಾತು ಹಿಂಗೆ ಅದಾರ ಅಂತ. ನಮ್ಮಣ್ಣ ಏನಂದ, ನೋಡಪ್ಪ ನಿನ್ನ ಮನಸ್ಸು, ನೀನು ಓದ್ಸಂಗಿದ್ರ ಓದ್ಸು, ಇಲ್ಲ ಅಂದ್ರೆ ನೀನು ಫಸ್ಟ್ ಕ್ಲಾಸ್ ಸಿಗುತ್ತ ಅಂದ. ನಾನು ಮಾಡಿದೆ, ಇಲ್ಲ ಮೊದಲಿಗೆ ಕನ್ನಡ ಶಿಕ್ಷಕ ಅಂತಂದು ಹೇಳಿ ನಾನು ಅಪಾಯಿಂಟ್ಮೆಂಟ್ ಆಗೀನಿ, ಅದಕ್ಕೆ ನ್ಯಾಯ ಕೊಡು. ನಂದು ಈ ತರಬೇತಿಯಲ್ಲಿ ನಾನು ಗಣಿತ ಶಿಕ್ಷಕ ಸರ್, ನಾನು ಇರಲಿ, ನಾನು ಹೆಂಗಾದ್ರೂ ಮಾಡಿ ಇವ್ರಿಗೆ ಕನ್ನಡ ಕಲಿಸಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ ಸರ್. ನೀವು ಗಣಿತ ಶಿಕ್ಷಕರಾಗಿ ಕನ್ನಡವನ್ನು ಕಲಿಸ್ಬೇಕು ಅನ್ನುವಂಥದ್ದು ನಿಮಗೆ ಕನ್ನಡ ಮೇಲೆ ಇರ್ತಕ್ಕಂಥ ಪ್ರೀತಿ. ಹೌದು ಸರ್. ಯಾಕೆ ಕನ್ನಡದ ಮೇಲೆ ಅಷ್ಟೊಂದು ಪ್ರೀತಿ ಬಂತು? ಆಮೇಲೆ ಉರ್ದು ಶಾಲೆಯಲ್ಲಿ ಕನ್ನಡವನ್ನು ಹೌದು ಸರ್ ಹೊಸ ವಿಧಾನದಿಂದ ಕಲಿಸ್ತಾ ಇದ್ರಿ, ಅದು ಹೇಗೆ ಕಲಿಸ್ತಾ ಇದ್ರಿ, ಅದ್ರ ಬಗ್ಗೆ ಹೇಳ್ರಿ. ಅದು ಯಾಕೆ ಪ್ರೀತಿ ನನಗೆ ಕನ್ನಡದ ಮೇಲೆ ಅಂದ್ರೆ, ನಮ್ಮ ತಾಯಿಯವರು ಕನ್ನಡ ಶಿಕ್ಷಕರಲ್ಲ. ಹೌದು. ಏನಾದರೂ ಒಂದು ಇದರಲ್ಲಿ ಕಲಿಸುವಾಗ ಏನಾದರೂ ತ್ರಾಸಾಯಿತು, ನನಗೆ ಇದು ಕಲಿಸ್ಲಿಕ್ಕೆ ಬಹಳ ಕಷ್ಟ ಅನಿಸ್ಲಿಕ್ಕೆ ಹತ್ತಿದಂದ್ರೆ ನಮ್ಮ ತಾಯಿಯವರು ಬಂದು ಉತ್ತರ ಕೊಡ್ತಿದ್ರು ನನಗೆ. ಇದನ್ನ ಹಿಂಗೆ ಕಲಿಸ್ಬೇಕು, ಹಿಂಗೆ ಮಾಡಬೇಕು. ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀವಿ? ಮನೆಯಲ್ಲಿ ಕನ್ನಡ. ನಾವು ತಾಯಿ ಜೊತೆಗೆ ಕನ್ನಡ ಮಾತಾಡ್ತಿದ್ವಿ ಸರ್. ನಮ್ಮ ತಾಯಿಯವರು ಕನ್ನಡದಾಗ ಮಾತಾಡಬೇಕು ಅಂತಿದ್ರು ಸರ್. ನಾವು ಉರ್ದು ಕಡಿಮೆ ಆದ್ರೂ ಹಳ್ಳಿ ವಾತಾವರಣದಾಗ ಇರ್ತಿದ್ವಲ್ಲ ಸರ್, ಅಲ್ಲಿ ಉರ್ದು ಇರ್ತಿದ್ದಿಲ್ಲ, ಕನ್ನಡನೇ ಮಾತಾಡ್ತಿದ್ವಿ. ಆಮೇಲೆ ಇದು ನಮ್ಮ ಭಾಷೆ, ಇಲ್ಲೇ ಈ ಒಂದು ಮಕ್ಕಳಿಗೆ ಕಲಿಸಿದ್ರೆ ನಾನು ನನ್ನ ವೃತ್ತಿಗೆ, ನನ್ನ ಕನ್ನಡಕ್ಕೆ ನಾನು ಹುಟ್ಟಿನೂ ಸಾರ್ಥಕ ಆಗ್ತದ, ಇವರಿಗೆ ಕಲಿಸಲೇಬೇಕು ನಾನು ಅಂತ ನಿರ್ಧಾರ ಮಾಡಿದೆ. ಮಾಡಿದ ಮೇಲೆ ಇವ್ರಿಗೆ ಹೆಂಗೆ ಕಲಿಸ್ಬೇಕು ಮತ್ತೊಂದು, ಅದು ಒಂದು ಪ್ರಶ್ನೆ ಮತ್ತೆ ಬೇರೆ ಸರ್. ಅದನ್ನು ಮತ್ತೆ ಅದಕ್ಕೆ ಉತ್ತರ ತೆಗೆದೆ. ಕ್ಲಾಸ್ನಾಗ ಏನಾಗುತ್ತೆ ಸರ್, ಕೆಲವರಿಗೆ ಅ ಇ ಬರ್ತಾ ಇರೋದಿಲ್ಲ, ಕೆಲವರಿಗೆ ಕ ಕ ಕಿ ಕಿ ಬರ್ತಾ ಇರೋದಿಲ್ಲ, ಕೆಲವರಿಗೆ ಒತ್ತಕ್ಷರ ಬರ್ತಾ ಇರೋದಿಲ್ಲ, ಕೆಲವರಿಗೆ ಪಾಠ ಚೆನ್ನಾಗಿ ಓದಕ್ಕೆ ಬರ್ತಾ ಇರೋದಿಲ್ಲ. ಇದನ್ನು ನಾ ಏನು ಮಾಡಿದೆ, 3 ಭಾಗಗಳಾಗಿ ವಿಂಗಡಿಸಿದೆ ಶಾಲೆಯಲ್ಲಿ ಮಕ್ಕಳಲ್ಲಿ. ಭಾಗ 1 ಅ ಆ ಇ ಅದರ ಶಬ್ದಗಳು, ಭಾಗ 2 ಕ ಕ ಕಿ ಕಿ ಮತ್ತು ಅದರ ಶಬ್ದಗಳು, ಭಾಗ 3 ಸಜಾತಿ ವಿಜಾತಿ ಒತ್ತಕ್ಷರಗಳು. ಹಿಂಗೆ 3 ಮಾಡಿ ಅವು 3ಕ್ಕೂ ಚಾರ್ಟ್ಗಳು ತಯಾರು ಮಾಡಿದೆ ಸರ್. ಮೊದಲು 3ಕ್ಕೂ ಚಾರ್ಟ್ ಮಾಡಿದೆ. ಯಾವ ಥರ ಚಾರ್ಟ್ ಮಾಡ್ತಾರೆ? ಪ್ಲೇವುಡ್ನಲ್ಲಿ. ಅದು ನಾನು 7ನೇ ತರಗತಿ ಆದ ನಂತರ ಏನು ಬಡಗಿತನ ಬರುತ್ತೆ, ಅಲ್ಲಿ ಬಳಸ್ಕೊಂಡೆ ನಾನು. ಆದ್ರೆ ಇಷ್ಟೇ ಸೈಜ್ನಾಗ ಇರಬೇಕು, ಹೀಗೆ ಇರಬೇಕು, ಹಿಂಗೆ ಮಾಡಬೇಕು. ಆಮೇಲೆ ಆಟದಲ್ಲಿ ಕಲಿಬೇಕು. ಅವ್ರ ಆಟದಲ್ಲಿ ಕಲಿಬೇಕಾದ್ರೆ ಅವ್ರ ಮುಂದೆ ಎಂಥ ಅಕ್ಷರಗಳನ್ನ ಇಟ್ಟರೆ ಅವರು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ತಾರ. ಕಲರ್ಲಿ ಬಣ್ಣ ಬಣ್ಣದ ಅಕ್ಷರಗಳನ್ನು ಬರೆದು ಮುಂದಿಟ್ಟೆ ಅವರಿಗೆ. ಅವ್ರು ಅತ್ಯಂತ ಆಕರ್ಷಿತರಾದ್ರು ಅವರು. ಆಮೇಲೆ ಆಡುತ್ತಾ ಕಲಿತರು ಸರ್ ಅವರು. ಸರ್, ಈಗ ನಿಜವಾಗ್ಲೂ ನೀವು ಕಲಿಸುವ ವಿಧಾನ ತುಂಬಾ ವಿಶಿಷ್ಟವಾಗಿತ್ತು, ಹಾಗಾಗಿ ಮಕ್ಕಳು ಕಲಿತರು ಅಂತ ನಾನು ಕೇಳಿದ್ದೀನಿ. ಹೌದು ಸರ್. ಮಕ್ಕಳ ಪ್ರತಿಕ್ರಿಯೆ, ಅವರು ಏನಂತಿದ್ರು ನಿಮ್ಮ? ಸರ್, ನಾ ಏನು ಮಾಡ್ತಿದ್ದೆ ಸರ್, ಕಲಿಕೆಯಲ್ಲಿ ಹಿಂದುಳಿದ ಮಗುವಿಗೆ ಹಿಡಿತಿದ್ದೆ ಸರ್ ನಾನು. ಅವ್ರಿಗೆ ಹಿಡಿದಾಗ ಅವ್ರ ಜೊತೆಗೆ ಮುಂದುವರೆದವರು ವಿದ್ಯಾರ್ಥಿಗಳ ಜೊತೆಗೆ ಅವ್ರಿಗೂ ಕರ್ಕೊಂಡು ಹೋಗ್ಬಿಡ್ತಿದ್ದೆ ನಾನು ಕಲಿಸ್ಕೊಂತ. ಆಮೇಲೆ ಇಲ್ಲಿ ಏನಾಗ್ತಿತ್ತು, ಯಾರಿಗೆ ಕನ್ನಡ ಬರೋದಿಲ್ಲ ಓದ್ಲಿಕ್ಕೆ 9 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಸರ್ ನಮ್ದು. ಅದಕ್ಕೆ ನಾ ಏನು ಮಾಡ್ತಿದ್ದೆ, 9 ಗಂಟೆಗೆ ಅವ್ರಿಗೆ ಕರಿತಿದ್ದೆ. ಕರೆದು ಅವ್ರಿಗೆ ಹೇಳ್ತಿದ್ದೆ, ನೋಡ್ರಿ ನೀವು ಇಲ್ಲಿ ಕರ್ನಾಟಕದಾಗ ಇರಬೇಕಾದ್ರೆ ನೀವು ಕನ್ನಡ ಕಲೀಲೇಬೇಕು, ನೀವು ಕನ್ನಡ ಕಲಿಬೇಕು, ಅದು ಉರ್ದುನು ಕಲಿಬೇಕು. ಅದು ಮಾತೃಭಾಷೆ ಆದ್ರೆ ಇದು ಅನ್ನದ ಭಾಷೆ, ಇದು ಅನ್ನದ ಭಾಷೆ. ಇದು ನೀವು ಎಲ್ಲಾದ್ರೂ ಹೊರಗೆ ಹೋದ್ರ ಬೋರ್ಡು ಕನ್ನಡದಾಗ ಇರ್ತಾವ. ಆಮೇಲೆ ನೀವು ಎಲ್ಲಾರು ಹೋದ್ರ ಅರ್ಜಿ ಕೊಡಬೇಕಾದ್ರ ಕನ್ನಡದಲ್ಲಿ ಕೊಡ್ಬೇಕಾಗತ್ತ, ನೀವು ಕಲಿಬೇಕು. ಅವ್ರಿಗೆ ಏನು ನಾನು ಬಡಿತಿದ್ದಿಲ್ಲ, ಇವರೇ ಚೆನ್ನಾಗಿ ಕಲಿಯೋದು, ಈ ಹುಡುಗನೇ ಇವನು ಚೆನ್ನಾಗಿ ಕಲಿತಾನ ಅಂತಂದ್ ಹೇಳಿ ಅವ್ರಿಗೆ ಪುಷ್ ಮಾಡ್ತಿದ್ದೆ ಸರ್ ನಾನು. ಅವ್ರ ಹತ್ರ ಕುಂತು ನಾನು ಕೇಳ್ತಿದ್ದೆ, ಯಾಕಪ್ಪ ನಿನ್ಗೆ ಯಾಕೆ ಒತ್ತಕ್ಷರಗಳು ಬರೋದಲ್ಲ ಸರ್, ನನಗೆ ಸ್ವಲ್ಪ ಹಿಂಗೆ ಬಿಗಿ ಆಗತ್ತ ನೋಡ್ರಿ ಅಂತ ಹೇಳ್ತಿದ್ರು ಅವ್ರು. ಇದನ್ನ ಹೆಂಗ್ ಕಲಿಸ್ಬೇಕು, ಅದನ್ನ ಹೆಂಗ್ ಕಲಿಸ್ಬೇಕು? ನಮ್ಮ ತಾಯಿರು ಕೇಳಿದೆ, ನೀನು ಅಂಕ್ಲಿಪಿ ಚೆನ್ನಾಗಿ ನೋಡಿದೆ ನೀನು ಅಂತಂದ್ರು. ಅದ್ರಾಗ ಒತ್ತಕ್ಷರ ಹೆಂಗೆ ಕಲಿಸ್ಬೇಕು ಅನ್ನೋದು ಐತ್ ನೋಡು ಅಂದರು. ನನಗೆ ಪರೀಕ್ಷೆ ಮಾಡೋರು, ಅವನು ಹುಡ್ಕೋವಂತಾಗಲಿ, ಬರೀ ನಾನು ಹೇಳ್ಕೊಂತ ಹೋದ್ರೆ ಹೆಂಗ ಅಂತಂದು ನಾನು ಅಂಕ್ಲಿಪ್ ತಗೊಂಡು ನೋಡ್ತಾ ಇದ್ದೀನಿ, ಏನು ಗೊತ್ತಾಗವಲ್ದು. ನೀನು ಇನ್ನೊಮ್ಮೆ ನೋಡು ಚೆನ್ನಾಗಿ, ಇನ್ನೊಂದ್ಸಲ ನೋಡು, ಆಮೇಲೆ ಬಳ್ಳಿಗಳು ನೋಡಿದೇನು ನೀನು ಅಂದರು. ನೋಡೀನಿ ಬಳ್ಳಿಗಳು ನೋಡಕತ್ತೀನಿ, ಅಲ್ಲಿ ಐತೆ ಒತ್ತಕ್ಷರ. ಆಮೇಲೆ ನೀನು ಇನ್ನೂ ಚೆನ್ನಾಗಿ ಕನ್ನಡ ನಿನಗೆ ಬರೋದಲ್ಲ ಅಂದ್ರು ಅವ್ರು ತಾಯಿಯವರು. ಅಂಕ್ಲಿಪಿ ಒಳಗೆ ಒಂದು ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ಪುಸ್ತಕದಿಂದ ನಿನಗೆ ಪ್ರಶ್ನೆಗೆ ಏನು ಉತ್ತರ ಸಿಗುತ್ತೆ ನಿನಗೆ. ಆಮೇಲೆ ಕುಂತ ಆಲೋಚನೆ ಮಾಡಿ 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 ಅವಾಗ ಗೊತ್ತಾತ್ ನನಗೆ. ಈಗ ನಾವು ಏನ್ ಮಾಡ್ತಾ ಇದ್ವಿ ಸರ್, ಹಳತನ ಅಷ್ಟ ಕಲಿಸ್ಲಿಕ್ಕೀವಿ. ಹಳತನ ಕ್ಷಜ್ಞ ತೆಗೆದ್ಬಿಟ್ಟಿವಿ ನಾವು. ಅವಾಗ ಮೊದಲು ಕ್ಷಜ್ಞ ಇತ್ತು. ಆಮೇಲೆ ಈ ಕ್ಷ ಮತ್ತು ಜ್ಞ ಅದಾವಲ್ಲ, ಇವಕ್ಕೆ ಸಂಯುಕ್ತಾಕ್ಷರಗಳು ಅಂತಾರೆ ಸರ್. ಕ ಕ ಕಿ ಕಿನೇ ಬರೆದು ತೆಳಗ ಶದ್ ಒತ್ತು ಕೊಟ್ಕೊಂತ ಹೋದ್ರ ಕ್ಷ ಕ್ಷ ಕ್ಷಿ ಕ್ಷಿ ಆತಲ್ಲ ಸರ್. ಆಮೇಲೆ ಜ ಬರೆದು ಯಾವ್ದು ಒತ್ತು ಕೊಟ್ರ ತೆಳಗ ಜ್ಞ ಜ್ಞ ಆಯ್ತು.
ಹೋ ಇದನ್ನೇ ಕಕ ಮತ್ತೀಗ ರ ಒತ್ ಕೊಟ್ರ ಕ್ರ ಆಗುತ್ತಲ್ಲ ಇದು, ಆಮೇಲೆ ಪಕ ರ ಒತ್ ಕೊಟ್ರ ಪ್ರ ಆಗುತ್ತಲ್ಲಪ್ಪ ಇದು ಅಂತಂದು ಹೇಳಿ ಅವಾಗ ನಾನು ನಮ್ಮ ತಾಯಿಯವ್ರಿಗೆ ಎಷ್ಟೋ ದಿನದ ಮೇಲೆ ಉತ್ತರ ಕೊಟ್ಟೆ. ವೆರಿ ಗುಡ್ ಅಂದ್ರು. ಒತ್ತಕ್ಷರ ಏನು ಕಠಿಣ, ಕಲಸು ಹಿಂಗೆ ಕಲಸು ನೀನು. ಆಮೇಲೆ ಹುಡುಗರಿಗೆ ಹೇಳು, ಈಗ ಕಿಕ್ಕಿ ಬೋರ್ಡಿನ ಮೇಲೆ ಬರೆದಿರ್ಬೇಕು ಸರ್. ಒತ್ತಕ್ಷರ ಬೇರೆ ಒಂದು ಹಾಳಿ ಮೇಲೆ ಒಂದು ಒತ್ತಕ್ಷರ ಹಿಡಿದಿರ್ಬೇಕು. ನೋಡಪ್ಪ ಈ ಒತ್ತಕ್ಷರದ್ದು ಏನು ರೂಲ್ಸು, ಮೇಲಿನ ಅಕ್ಷರ ಹೇಗಿದೆಯೋ ಅದು ನಾನು ಅಂತದ್ದು, ಅದು ನಾನು ಅದ್ರ ಜೊತೆಗೆ ನನಗೆ ಸೇರಿಸ್ಬೇಕು. ಕ ಇದ್ರ ಕ ಇದ್ರ ಕ, ಕಿ ಇದ್ರ ಕಿ, ಕು ಇದ್ರ ಕು, ಇಷ್ಟ ಅಂತಂದು ಹೇಳಿ ನೀನು ಕುಂದ್ರು. ಆಮೇಲೆ ಕ್ರ ಕ್ರಿ ಅಂತ ಹಿಂಗೆ ತೋರಿಸು, ಅದು ರದ್ ಒತ್ತು ಹಿಡಿದು. ಆಮೇಲೆ ನೀನು ಕೇಳು ಮಕ್ಕಳಿಗೆ ಕ್ರಮ ಕ್ರಾಂತಿ, ಯಾಕಂದ್ರೆ ಅಲ್ಲಿ ಕಿಕ್ಕಿ ಬಂದಿರ್ತಾವ ಮಕ್ಕಳಿಗೆ. ಬರೀಲಿಲ್ಲ ಅಂದ್ರೆ ಇವತ್ತು ಬರೀಲಿಕ್ಕೆ ಬರೀಲಿಲ್ಲ, ನಾಳೆ ಬರೀತಾರ, ಅದು ನಿನಗೆ ಇರಬೇಕು. ಇದೇ ಒಂದು ಸ್ಪೆಷಲ್ ಸರ್. ನಮ್ದು ತಾಯಿಯವರು ನನಗೆ ಮಾರ್ಗದರ್ಶನ ಇತ್ತು. ಬೇರೆಯವ್ರಿಗೂ ಯಾರಾದ್ರೂ ಕನ್ನಡ ಚೆನ್ನಾಗಿ ಕಲಿಸ್ತಾರ ಅಂದ್ರೆ ಅವ್ರ ಹತ್ರ ಹೋಗಿ ಕುಂದಿರ್ತಿದ್ದೆ ನಾನು. ಆಮೇಲೆ ಅರಬ್ ಮೊಹಲ್ಲಾದಾಗ ಒಬ್ರು ಇದ್ರೀಸ್ ಸಾಬ್ ಅಂತ ಇದ್ರು ಸರ್, ಅವರು ಕನ್ನಡ ಕಲಿಸ್ತಿದ್ರು ಅಂತ ಅವಾಗ ಫೇಮಸ್ ಇದ್ರು ಸರ್. ಅವ್ರ ಜೊತೆಗೆ ಹೋಗಿದ್ದೆ, ಅಲ್ಲಿನೂ ಕುಂತಾರ. ನಾನು ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ನಾನು ಅವ್ರ ಜೊತೆಗೆ ಇದು ಮಾಡಿದೆ ಸರ್. ಪಾಠೋಪಕರಣಗಳು ಹೌದು ಈ ಕಟ್ಟಿಗೆಯಿಂದ ಮಾಡಿದಿರಿ ಅಂತ ಕೇಳಿದ್ದೀನಿ. ಈ ಕಟ್ಟಿಗೆಯಿಂದ ಮಾಡ್ಬೇಕಂದ್ರೆ ಅಲ್ಲಿ ಖರ್ಚು ವೆಚ್ಚ ಆಗುತ್ತೆ, ದುಡ್ಡನ್ನು ಖರ್ಚು ಬೇಕಾಗ್ತದೆ. ನೀವು ಯಾರಾದ್ರೂ ದಾನಿಗಳು ಕೊಡ್ತಾ ಇದ್ರ ಅಥವಾ ನೀವೇ ಮಾಡ್ತಾ ಇದ್ರ? ಇಲ್ಲ ಸರ್, ಇದು ನಾನು ಯಾರಿಂದನೂ ತಗೊಂಡಿಲ್ಲ ಸರ್. ನಾ ಏನು ಮಾಡ್ತಿದ್ದೆ ಸರ್, ಇವು ನನ್ನ ಮಕ್ಕಳು, ಇವು ನನ್ನ ಮಕ್ಕಳು. ಉದಾಹರಣೆ ನಿಮ್ಮ ಮಗ ಅದಾನ, ಅವನಿಗೆ ಮೈಯಾಗ ಆರಾಮಿಲ್ಲ, ನೀವೇನು ಮಾಡ್ತೀರಿ? ಡಾಕ್ಟರ್ ಹತ್ರ ಹೋಗ್ತಿರ್ಗಿಲ್ಲ, ರೊಕ್ಕ ಖರ್ಚಾಗ್ತದೆ ಬಿಡು ಅಂದ್ರೆ ಬಿಡ್ತೀರಾ ನೀವು? ಆಮೇಲೆ ಆದ್ರೂ ಕಡಿಮೆ ಆಗಲಿಲ್ಲ, ಅವಾಗ ಏನು ಮಾಡ್ತೀರಿ? ಮತ್ತೊಬ್ಬ ಡಾಕ್ಟರ್ ಹತ್ರ ಹೋಗ್ತೀರಿ. ಅದೇ ಪ್ರೀತಿ ನನ್ನ ಮಕ್ಕಳ ಮೇಲೆ ನನಗೆ ಪ್ರೀತಿ. ಆಮೇಲೆ ನಾ ಏನು ಮಾಡ್ತಿದ್ದೆ ಸರ್, DA ವರ್ಷದಾಗ 2 ಸಲ ಬರ್ತಿತ್ತಲ್ಲ, ಹೆಚ್ಚಿಗೆ ಆಗಿದ್ದು ಬ್ಯಾಲೆನ್ಸ್ ಏನು ಬರ್ತಿತ್ತಲ್ಲ, ಅದು 1 ವರ್ಷದ ಇಡೀ ಆ ರೊಕ್ಕನ ತೆಗೆದಿಟ್ಬಿಡ್ತಿದ್ದೆ ನಾನು. ಇದಕ್ಕಾಗಿ ಬೇರೆ ಏನು ಖರ್ಚಿಲ್ಲ. ಸ್ಮೋಕ್ ಮಾಡಲ್ಲ, ಟೀ ಕುಡಿಯಲ್ಲ, ಹೆಚ್ಚಾಗಿ ಏನಿಲ್ಲ. ಇನ್ನೂ ಸ್ವಲ್ಪ ರೊಕ್ಕ ಹಾಕಿ ರಜಾ ದಿನಗಳಲ್ಲಿ ಏಪ್ರಿಲ್ ಮತ್ತು ಮೇ ಇದರಲ್ಲಿ ನಾನು ಅವು ಏನು ಮಾಡಬೇಕು ಅನ್ನೋದು ಹೇಳಿ ಕಾಪಿಯಾಗಿ ಬರೆದು ಇಡ್ತಿದ್ದೆ. ಅವನ್ನೇ ಮಾಡ್ತಿದ್ದೆ, ಆಮೇಲೆ ಅವನ್ನ ಅಲ್ಲಿ ಉಪಯೋಗಿಸ್ತಿದ್ದೆ. ಹೀಗ ನಾನು ಯಾರಿಂದನೂ ರೊಕ್ಕ ತಗೊಂಡಿಲ್ಲ, ನಿಮ್ಮ ಸ್ವಂತ ಖರ್ಚಿನಿಂದ. ಯಾಕಂದ್ರೆ ಬೇರೆಯವ್ರು ಕೊಟ್ಟಿದ್ದ ರೊಕ್ಕದಿಂದ ಮಾಡಿದ್ರೆ ಅಷ್ಟು ನನಗೆ ಬ್ಯಾನಿ ಇರೋದಲ್ಲ. ನನ್ನ ರೊಕ್ಕದಿಂದ ತಯಾರಿಸಿದ್ದು ಆಮೇಲೆ ನಾನೇ ಉಪಯೋಗಿಸ್ಬೇಕು. ಇದಕ್ಕೆ ಇಷ್ಟು ರೊಕ್ಕ ಖರ್ಚಾಗಿತ್ತಲ್ಲ, ಈ ಮಕ್ಕಳಿಗೆ ನಾನು ತಯಾರು ಮಾಡಬೇಕು ಅಂತಂದೇಳಿ ಅದು ಒಂಥರ ಇದು ಇರ್ತದ. ಅದು ಬೇರೆಯವ್ರು ಕೊಟ್ಟಿದ್ದು ನನಗೆ ಅಷ್ಟು ಇಸ್ಕೊಂಡು ಮಾಡಬೇಕು ಅನ್ನೋದು ನನ್ನ ಇದರಲ್ಲಿ ಬರಲೇ ಇಲ್ಲ, ನಾನು ಕೇಳಲೇ ಇಲ್ಲ ಯಾರು. ಸಾಕಷ್ಟು ಪ್ರಾಮಾಣಿಕ ಶಿಕ್ಷಕರು ಇರ್ತಾರೆ, ಯಾರನ್ನು ಕೇಳಲಾರದೆ ತಮ್ಮ ಕೆಲಸದಲ್ಲಿ ತಾವು ಇದ್ದು ಮಕ್ಕಳನ್ನು ಬೆಳೆಸೋದು ಅಥವಾ ಸಮಾಜವನ್ನು ತಿದ್ದುವಂತ ಕೆಲಸದಲ್ಲಿ ತಲ್ಲೀನರಾಗಿರ್ತಾರೆ. ಅದು ಯಾರಿಗೂ ಗೊತ್ತಾಗಲ್ಲ, ಹಂಗೆ ತಮ್ಮ ಪಾಡಿಗೆ ತಾವು ಮಾಡ್ತಾ ಇರ್ತಾರೆ. ಸರ್, ಈಗ ಶಾಲೆಯಲ್ಲಿ ಕನ್ನಡ ಕಲಿಸುವಂಥ ಕ್ರಿಯೆಯಲ್ಲಿ ನೀವೇನು ಪಾಲ್ಗೊಳ್ಳುವಂಥ ಸಮಯದಲ್ಲಿ ನೀವು ಬೇರೆ ಬೇರೆ ರೀತಿಯ ಬೋಧನೆಗಳನ್ನ ಮಾಡ್ತಾ ಇದ್ದೀರಿ, ಕಟ್ಟಿಗೆಯಿಂದ ಅಕ್ಷರಗಳನ್ನು ತಯಾರು ಮಾಡೋದು ಇವೆಲ್ಲ ಮಾಡಿದಿರಲ್ಲ. ಈ ಶಾಲೆಯಲ್ಲಿ ನಿಮ್ಮ ಮುಖ್ಯ ಗುರುಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅದರಲ್ಲಿ ವಿಶೇಷವಾಗಿ ಉರ್ದು ಶಾಲೆ. ಹೌದು ಸರ್. ಇವೆಲ್ಲ ಯಾಕೆ ಮಾಡ್ತಿದಂತ ಅನ್ನೋರು ಇರ್ತಾರೆ. ಮುಖ್ಯವಾಗಿ ಉರ್ದು ಕಲಿಸ್ರಿ, ಸರಿಯಾಗಿ ಉರ್ದು ಕಲಿ ಅನ್ನೋರು ಇರ್ತಾರೆ. ಅಂಥದ್ರಲ್ಲಿ ನೀವು ನಿಮ್ಮ ಮುಖ್ಯ ಗುರುಗಳೇ ಆಗಿದ್ರು, ನಿಮ್ಮ ಶಿಕ್ಷಕರು ಏನಾದರೂ ಸಹಕಾರ ಕೊಡ್ತಾ ಇದ್ರ? ಸರ್, ಇಲ್ಲೇ ಒಂದು ಮುಖ್ಯವಾದ ಒಂದು ವಿಷಯ ಏನಂದ್ರೆ, ನಾನು ವಿಶೇಷವಾಗಿ ಕನ್ನಡ ಶಿಕ್ಷಕನಾಗಿದ್ದೆ. ನಾನು ಇನ್ನೂ ಒಂದು ಏನಂದ್ರೆ, ನನಗೆ ಉರ್ದುನೇ ಬರ್ತಿದ್ದಿಲ್ಲ, ನಾನು ಕನ್ನಡ ಮಾಧ್ಯಮ ನಂದು. ಹೀಗಾಗಿ ಅಲ್ಲಿ ಆವಾಗ ಈಗ ಉರ್ದು ಮಾಧ್ಯಮದ ಶಾಲೆಯಲ್ಲಿ ಕನ್ನಡ ಅವರಿಗೆ ಕಬ್ಬಿಣದ ಕಡಲೆ ಸರ್. ಅದನ್ನು ಸರಳವಾಗಿ ನಾನು ಕಲಿಸ್ಲಿಕ್ಕೆ ನಾನೇನೇನು ತಯಾರು ಮಾಡಬೇಕು, ಯಾಕಂದ್ರೆ ಅವ್ರಿಗೆ ನಾನು ರೊಕ್ಕ ಕೇಳ್ತಿದ್ದಿಲ್ಲ. ಅವ್ರದ್ದು ನಿಮ್ಮದು ಒಂದು ಪೀರಿಯಡ್ ಕೊಡ್ರಿ ಸರ್ ಅಂತನೂ ನಾನು ಕೇಳ್ತಿದ್ದಿಲ್ಲ, ಒಂದು ಅವಧಿನೂ ನಾನು ಕೊಡ್ರಿ ನಿಮ್ಮದು ಅಂತ ಕೇಳ್ತಿದ್ದಿಲ್ಲ. ನನಗೆ ಬೇಕಾಗಿತ್ತು ಅಂದ್ರೆ ನಾನು ರವಿವಾರ ಕರೆಸ್ತಿದ್ದೆ, ಆಮೇಲೆ ಮುಂಜಾನೆ 9 ಗಂಟೆಗೆ ಕರೆಸ್ತಿದ್ದೆ, ಇದು ಮಾಡ್ತಿದ್ದೆ. ಹೆಡ್ ಮಾಸ್ಟರ್ ಆಗಲಿ ಉಳಿದಂಥ ಶಿಕ್ಷಕರಾಗಲಿ ಭಾಳ ಖುಷಿ ಪಡ್ತಿದ್ರು ಸರ್ ಅವರು. ಆದರೆ ಅವ್ರಿಗೆ ಯಾವುದೇ ರೀತಿಯಿಂದ ನನಗೇನು ತೊಂದರೆ ಕೊಡಲಿಲ್ಲ, ಭಾಳ ಖುಷಿ ಪಡ್ತಿದ್ರು. ಆಮೇಲೆ ಅದು ನಮ್ಮ ಮುಖ್ಯ ಗುರುಗಳು, ಅವರು ಮಕ್ಕಳು ಉರ್ದು ಮಾಧ್ಯಮದ ಮಕ್ಕಳು ಸರಳವಾಗಿ ಕನ್ನಡವನ್ನು ಓದೋದು ಮಾತನಾಡೋದು ನೋಡಿ ಭಾಳ ಸಂತೋಷ ಪಡ್ತಿದ್ರು. ಸರ್, ಈಗ ನಾನು ನೋಡಿದ್ದೀನಿ ಸನ್ನೆ ಬರಹ ಆವಿಷ್ಕಾರ ಮಾಡಿದ್ದೀರಿ. ಹೌದು ಸರ್. ನೀವು ಹೆಜ್ಜೆಗಳಾಗಿದ್ರೆ ಮಕ್ಕಳು ಆ ಶಬ್ದಗಳು ಬರೆದು ಬಿಡೋದು, ಆ ಥರ ನೋಡಿದೆ. ಅದು ಹೇಗೆ ಕಲಿಸಿದ್ರಿ? ನಮ್ಗಂತ ಅರ್ಥನೇ ಆಗಲಿಲ್ಲ. ನೀವು ಹೆಜ್ಜೆಗಳಾಗಿದ್ರಿ, ಆ ಶಬ್ದ ಮಕ್ಕಳು ಬರೆದ್ರು. ಏನು ಅದು ಹೇಗೆ ಕಲಿಸಿದ್ರಿ? ಸರ್, ಇಲ್ಲೇ ನಾನು ರಾಮಣ್ಣ ಮ್ಯಾದಾರು ಮತ್ತು H.H. ಮ್ಯಾದಾರ್ ಅವರಿಗೆ ನಾನು ಬಹಳ ನೆನೆಸ್ತೀನಿ ಸರ್.
ಆದ್ರೆ ನಾವು ಸ್ವಲ್ಪ ಸೇವೆ ಮಾಡೀವ್ರಿ, ಸ್ವಲ್ಪ ನಮ್ದು ಅಂತಾರ. ಆದ್ರೆ ಅದು ಸ್ವಲ್ಪ ನನಗೆ ಎಷ್ಟು ಎತ್ತರಕ್ಕೆ ಹೋಯ್ತದು. ನಾನು ಹೊಳ್ಳಿ ನೋಡಿದಾಗ ನನಗೆ ಗೊತ್ತಾಗ್ತದ ನಾ ಎಲ್ಲಿದ್ದೀನಿ ಏನದೀನಿ ಅಂತಂದು. ಅಂದ್ರೆ ಹೆಂಗೆ ಬಂತು ಸರ್ ಅದು ಅಂದ್ರೆ, ನಾನು ಫ್ಲ್ಯಾಶ್ ಕಾರ್ಡ್ ಮಾಡಿದ್ದೆ ಸರ್. ಇಲ್ಲಿಂದ ಹಿಡಿದು ಇಳಿತನ ಎಲ್ಲವೂ ಬೇರೆ ಬೇರೆ ಫ್ಲ್ಯಾಶ್ ಕಾರ್ಡ್ ಮಾಡಿದ್ದೆ. ವಾಟರ್ ಕಲರ್ಲಿಂದ ಬರೆದಿದ್ವಿ ಅದು. ರಾಮಣ್ಣ ಮೇದಾರ್ ಸರ್ ಐತಿ ಸರ್ ನಾನು ಹೋಗ್ತೀನಿ ಅಂತ ಹೇಳಿ ಹೋದ್ರವರು. ನಾನು ಒಂದು ಡಬ್ಬ್ಯಾಗ ಎಲ್ಲ ಅಕ್ಷರಗಳನ್ನು ಹಾಕಿ ರಟ್ಟೆನ ಡಬ್ಬಿಯಲ್ಲಿ ಹಾಕಿ ಇಟ್ಟೆ. ಊಟ ಮಾಡಕತ್ತಿದ್ದೆ. ನಮ್ಮ ಮಗಳು ಈಗ ಹೈಸ್ಕೂಲ್ ಟೀಚರ್ ಅದಾಳ ಸರ್. ಆಕೆ 8ನೇ ತರಗತಿ ಓದಕತ್ತಿದ್ದಾಳೆ. ಆಕೆಗೆ ಏನು ಮಾಡಿದೆ, 3 ಮಕ್ಕಳು ನನಗೆ. ಇಬ್ಬರು ಅದು ಸಣ್ಣರಿದ್ರು, ಅವ್ರು ಹಿಂಗೆ ತಗೊಂಡು ಇದು ಮಾಡಕತ್ತಿದ್ದ. ವಾಟರ್ ಕಲರ್ ಏನೋ ಅದಾವ, ಅವೆಲ್ಲ ಕೈ ಹಸಿವಿದ್ದು ಅವರು, ಅದನ್ನು ಮುಟ್ಟಬಾರ್ದಪ್ಪ ಅಂತ ಹೇಳಿದ್ದೆ. ಅವ್ರು ಮುಟ್ಟಕತ್ತಾರ, ಸ್ವಲ್ಪ ಎತ್ತಿಡವ ಅಂತ ಹೇಳಿದೆ. ಆಕಿ ಬಟ್ಟೆ ಒಗಿಲಿಕ್ಕೆ ಹತ್ತಿದ್ದಳು. ಬಟ್ಟೆ ಹಿಂಡಿ ಒಣೆ ಹಾಕಕ್ಕೆ ಹೋಗಕತ್ತಿದ್ದಳು. ಬಟ್ಟೆ ಇದ್ದದ್ದು ಪುಟ್ಟಿ ತೆಳಗಿಟ್ಟು ಅದನ್ನ ಹಿಂಗೆ ಎತ್ತಿಡಕ್ಕೆ ಹೋದಳು. ಆಕಿಗೆ ಸಿಗಲಿಲ್ಲ, ಬಿದ್ಬಿಟ್ಟು ಎಲ್ಲ ಅಕ್ಷರಗಳು ಬಿದ್ಬಿಟ್ಟು. ಹಿಂಗೆ ನೋಡಿದೆ ನಾನು. ಆಕಿ ಕೈ ಹಸಿ ಇದು, ಎತ್ತಿ ಇಡಕ್ಕೆ ಹಿಂಗೆ ಹೋದಳು. ನಾ ಅಂದೆ ಬೇಡವ ಬೇಡ ಬಿಡು, ಅಷ್ಟು ಹಗುರವಾದ ಡಬ್ಬಿ ನೀನು ಎತ್ತಿ ಇಡಕ್ಕೆ ಬರಲಿಲ್ಲ, ಬಿಟ್ಬಿಡು, ನಿನ್ನ ಕೈ ಹಸಿ ಅದಾವ, ಎತ್ತಬೇಡ ಬಿಡು ಅಂತ ಹೇಳಿದೆ. ನಾನೇ ಎತ್ತೀನಿ ಬಿಡು ಅಂತ ಹೇಳಿದೆ. ಅದು ಊಟ ಮಾಡ್ಕೊಂತ ನೋಡಿದೆ ಸರ್, ನನ್ನ ತಲೆಯಲ್ಲಿ ಒಂದು ಫ್ಲ್ಯಾಶ್ ಆಯ್ತದ. ಎಲ್ಲ ಅಕ್ಷರಗಳು ಬಿದ್ದಿದ್ದು, ಕೆಲವೊಂದು ಡಬ್ ಬಿದ್ದಿದ್ದು, ಕೆಲವೊಂದು ಹಿಂಗ ಸೀದಾ ಬಿದ್ದಿದ್ದು, ಅಕ್ಷರಗಳು ಕಾಣಕತ್ತಿದ್ದು, ಸೊಟ್ಟ ಬಿದ್ದು, ಏನೇನು ಹೆಂಗೆ ಬಿದ್ದಿದ್ದು, ಚೆಲ್ಲ ಪಿಲ್ಲಿಯಾಗಿ ಬಿದ್ದುಬಿಟ್ಟಿದ್ದು. ಆದ್ರೆ ನನಗೆ ಚೆನ್ನಾಗಿ ಕಂಡಿದ್ದು 2 ಅಕ್ಷರ. ಆ 2 ಅಕ್ಷರಗಳು ಅದನ್ನ ಸನ್ನೆ ಬರಹ ಅನ್ನೋ ಸಂಶೋಧನೆ ಅದನ್ನ ಹುಡುಕಿ ತೆಗಿಲಿಕ್ಕೆ ಕಾರಣ ಆಯ್ತು. ಏನಾಯ್ತು ಅಂದ್ರೆ, ಆ ಮತ್ತು ಟ ದೂರ ದೂರ ಬಿದ್ದಿದ್ದು. ಆ ಮತ್ತು ಟ ಹಿಂಗ್ ನೋಡಿದೆ, ಇದು ಆ ಇದು ಟ, ಆಟ. ಅಲ್ಲಿ ಅವನು ಯಾರ ಹುಡುಗರಿಗೆ ಕರೆದ್ವಪ್ಪ, ಇಲ್ಲಿ ಆ ಐತೆ, ಇಲ್ಲಿ ಟ ಐತೆ. ಇಲ್ಲಿ ಆ ಏನೈತಪ್ಪ ಅಂದ್ರೆ ಆ, ಇಲ್ಲೇ ಟ. ಸರಿ, ಅವು 2 ಅಕ್ಷರ ತೆಗೆದ್ಬಿಟ್ವಿ. ಮೊದಲ ಅಕ್ಷರ ಇಟ್ಟು ಕೇಳಿದೆ, ಕೇಳಿದ ನಂತರ ತೆಗೆದ್ಬಿಟ್ವಿ. ಇಲ್ಲೇನಿತ್ತು ಅಂದ್ರೆ ಆ ಅಂತಾರ, ಇಲ್ಲೇನಿತ್ತು ಅಂದ್ರೆ ಟ ಅಂತಾರ. ಏನಾಯ್ತು, ಆಟ ಅಂತಾರ. ಅದನ್ನ ತಲೆಯಾಗ ಬಂತು. 2 ಅಕ್ಷರ ಸಿಕ್ಕೋಲ್ಲ, ಯಾಕೆ ಎಲ್ಲ ಅಕ್ಷರಗಳನ್ನ ಹಿಂಗ ಸೆರೆ ಹಿಡಿಬಾರ್ದು, ಈ ಅಕ್ಷರಕ್ಕೆ ಹಿಂಗ ಹೋಗ್ಬೇಕಾದ್ರ ಏನು ಒಟ್ಟು ಮಾಡೋಣ ಇದು ಅಂತಂದೇಳಿ ಅವಾಗ್ಲಿಂದ ತಲೆಯಾಗ ಬರಕ್ ಚಾಲು ಮಾಡಿ. ಚಾಲು ಆದ ನಂತರ ನಮ್ಮ ತಾಯಿಯವ್ರಿಗೆ ಹೇಳಿದೆ, ಹಿಂಗೇನು ಮತ್ತು ಹಿಂಗ ಒಂದು ನನಗೆ ಆಟ ಕಂಡಿಡ್ಲಿಕ್ಕೆ ನಾನು, ಅದು ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂತ ಪತ್ರ ಬರ್ತಿದ್ದೆ. ಶನಿವಾರ ಬಂತಂದ್ರೆ ಹುಡುಗರು ಆಟದ ಪಿರಿಯಡ್ ಇರುತ್ತೆ ನೋಡಿ ಸರ್, ಆ ಹುಡುಗರಿಗೆ ಕರೆಸಿ ಒಂದು ಕ್ಲಾಸ್ ರೂಮ್ನಾಗ ಎಲ್ಲವೂ ಜೋಡಿಸ್ತಿದ್ದೆ. ಎಲ್ಲವೂ ಹುಡುಗರ ಕಡೆಯಿಂದ ಜೋಡ್ಸಕ್ಕೆ ಹಚ್ತಿದ್ದೆ. ಹಚ್ಚಿ ಕುಂತು ಮಧ್ಯಾಹ್ನ ಶಾಲೆ ಬಿಟ್ಟ ನಂತರ ಊಟ ಮಾಡಿ ಮತ್ತೆ ಹೋಗ್ತಿದ್ದೆ ನಾನು ಶಾಲೆಗೆ. ಹೋಗಿ ಕುಂತು ನೋಡ್ತಿದ್ದೆ, ಈ ಅಕ್ಷರಗಳನ್ನು ಹೆಂಗ್ ಸೆರೆ ಹಿಡಬೇಕು. ಆಟ ಒಂದು ಸಿಕ್ಬಿಡ್ತು. ಹಿಡಿಬೇಕಾದ್ರೆ ಏನ್ ಬೇಕು ನಮಗ, ಇದಂತ ಸರಳವಾಗಿರ್ಬೇಕು, ನೋಡೋರಿಗೆ ಒಂದು ಸೋಜಿಗವಾಗಿರ್ಬೇಕು. ಹೆಂಗ್ ಮಾಡ್ಬೇಕು ಇದನ್ನ ಅಂತಂದು ಹೇಳಿ ಆಮೇಲೆ ನಾನು ಗ್ರಾಮರಿಗೆ ಹೋದೆ. ಸ್ವರಗಳು, ವ್ಯಂಜನಗಳು. ಆಮೇಲೆ ವ್ಯಂಜನಗಳಲ್ಲಿ 2 ಪ್ರಕಾರ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಆಮೇಲೆ ಕಾಗುಣಿತಾಕ್ಷರ. ಇವು 4. ಇವು 4 ಬಂದ್ರ ಹುಡುಗರು ಡೆಫಿನೆಟ್ ಬರೀ ಕಲಿತಾರ ಅಂತಂದು ಹೇಳಿ ಏನ್ ಮಾಡ್ತಾರ, ನಾವ್ ಏನ್ ಮಾಡ್ತೀವಿ ಸರ್, 5 ಬರಿತೀವಲ್ಲ, ನಾವು ಕೆಳಗಿಂದ ಮೇಲೆ ಬರಿತೀವಿ ಸರ್. ಆ ಈ ಊ ಅಂತಂದು ಹಿಂಗ ಮೇಲೆ ತೆಳಗಿಂದ ಮೇಲೆ ಬರಿತೀವಿ ನಾವು. ಹಿಂಗ ತೆಳಗಿಂದ ಮೇಲೆ ಹೋಗ್ತೀವಿ. ಆಮೇಲೆ 15 ಅಕ್ಷರ ಇವು ಸ್ವರಗಳು, ಇವು 25 ವ್ಯಂಜನಗಳು. ಆಮೇಲೆ ಇವು ಅವರ್ಗೀಯ ವ್ಯಂಜನಗಳು, ಇವು ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಆಮೇಲೆ ಕಕಾಕಿಕಿ ಇವು. ಇದು ಬಂದ್ ಸರ್. ಬಂದ ನಂತರ ಏನ್ ಮಾಡಿದೆ, 200 ಪೇಜಿನ ಕಾಪಿಯಲ್ಲಿ ದೊಡ್ಡ ಕಾಪಿಯಾಗ ಬರ್ದೆ ಹೆಂಗ ಆಡಬೇಕು ಏನ್ ಮಾಡ್ಬೇಕು ಅಂತ. ಈಗ ನಂತರ ಬಂದಿದ್ದು ಬರೆದ ಮೇಲೆ ಉರ್ದು ಮಾಧ್ಯಮದ ಮಕ್ಕಳು ಇಷ್ಟೆಲ್ಲ ಒಂದು ಕನ್ನಡ ಆಟ ಸಲುವಾಗಿ ಇಷ್ಟೆಲ್ಲ ಕಲಿತಾರ, ಸಾಧ್ಯನೇ ಇಲ್ಲ ಅಂತಂದು ಹೇಳಿ ಒಗೆದ್ಬಿಟ್ಟೆ. ನಮ್ಮ ತಾಯಿಯವ್ರು ಕೇಳಿದ್ರು, ಏನಪ್ಪಾ ಅದು 2 ತಿಂಗಳಾಯ್ತು, ಏನದು ಯಾವದ ಏನೋ ಆಟ ಕಂಡಿಡ್ತೀನಿ ಅಂದಿದ್ದಲ್ಲ ಅಂತ ಪತ್ರ ಬರೆದ್ರು. ನಾನಂದೆ ಇಲ್ಲ, ಅದು ಆಟ ಐತೆ, ಆದ್ರೆ ಉರ್ದು ಮಾಧ್ಯಮದ ಮಕ್ಕಳಿಗೆ ಅದು ಅಸಾಧ್ಯವಾದದ್ದು. ನಮ್ಮ ತಾಯಿಯವರು ಒಂದು ಪತ್ರ ಬರೆದ್ರು, ಚಿರಂಜೀವಿಗೆ ಆಶೀರ್ವಾದಗಳು, ನೀನು ಅಸಾಧ್ಯವಾಗಿದೆ ಅಂತಂದು ಹೇಳಿ ಬರೆದಲ್ಲ, ಅದು ಅಸಾಧ್ಯವಾದದ್ದು ಯಾವುದೂ ಅಲ್ಲ, ಎಲ್ಲದೂ ಸಾಧ್ಯನೇ. ಆದ್ರೆ ನೀನು ಅಂತ ಹೇಳಿ ಏನ್ ಮಾಡಿದ್ರು, ಪತ್ರ ತುಂಬ ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಬರೇ ಅದೇ ಪತ್ರ ತುಂಬ ಬರೆದು ಕೊನೆಗೆ ಇಂತಿ ನಿನ್ನ ತಾಯಿ ಜುಲೇಖಾ ಬೇಗಮ್ ಅಂತಂದೇಳಿ ಪತ್ರ ಬರೆದ್ರು. ಅದು ನೋಡಿದೆ, ಮತ್ತೆ ತಗೊಂಡೆ.
ತೊಗೊಂಡ್ಮೇಲೆ ನಾವು ಕಾರ್ಪೆಂಟ್ರಿ ಕೆಲಸ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಸರ್, ಮೊದಲು ಸ್ಕೆಚ್ ಹಾಕ್ತೀವಿ. ಹೌದು. ಪಲಂಗ ಮಾಡ್ಬೇಕಾದ್ರೆ, ಸ್ಟೂಲ್ ಮಾಡ್ಬೇಕಾದ್ರೆ ಅದು ಸ್ಕೆಚ್ ಹಾಕ್ತೀವಿ. ಇದನ್ನು ಹಿಂಗೆ ಮಾಡ್ಬೇಕಿದು ಅಂತಂದು ಹೇಳಿ ಈ ಒಂದು ನಕ್ಷೆಯನ್ನು ತಯಾರು ಮಾಡಿದೆ. ತಯಾರು ಮಾಡಿ ಹುಡುಗರಿಗೆ ನೋಡೋಣ, ತಯಾರು ಮಾಡೋಣ. 5-6 ಹುಡುಗರಿಗೆ ಹೇಳಿದೆ. ಕಲಿಕೆಯಲ್ಲಿ ಅತ್ಯಂತ ಹಿಂದುಳಿದ ಮಕ್ಕಳು 3, ಸ್ವಲ್ಪ ಅಕ್ಷರ ಜ್ಞಾನ ಇರೋರಿಗೆ ಒಂದು 3 ತಗೊಂಡೆ. ನಾ ಅವ್ರಿಗೆ ಹೇಳಿದೆ, ನೋಡ್ರಪ್ಪ ಹಿಂಗೆ ಮತ್ತು ಹಿಂಗೆ ಒಂದು ಜಾದು ಥರ ಐತಿ ಇದು ಆಟ, ಅದನ್ನು ಕಲಿಯೋಣ. ಅದು ಸಿಗುತ್ತೋ ಬಿಡುತ್ತೋ ಅದು ದೇವ್ರ ಕೈಯಾಗ, ಆದ್ರೂ ಪ್ರಯತ್ನ ಮಾಡೋಣ. ಆದ್ರೂ ನಾವು ನಮಗೆ ಸಿಗಲಿಲ್ಲ ಅಂದ್ರೂ ನಾವು ಅಕ್ಷರಗಳು ಕಲಿತೀವಲ್ಲ ಅಷ್ಟೇ. ಬೇರೆ ರೀತಿಯಿಂದ ಅಕ್ಷರ ಹೋಗ್ಲಿಕ್ಕೆ ಹತ್ತೀವಿ. ಕಲ್ತ್ರ ಸರಿ, ಕಲೀಲಿಲ್ಲ ಅಂದ್ರೆ ಓದೋದ್ರಾಗೆ ಕಳೆದಿವಲ್ಲ 1 ತಾಸು ಅಂತ. ಸರಿ ಸರ್, ಅದ್ರಾಗ 2 ಹುಡುಗರು ಕೂಡ್ಲಿಲ್ಲ. ಸಾಲಿ ಬಿಟ್ಟ ನಂತರ ಮಧ್ಯಾಹ್ನ ಶನಿವಾರ 4 ಹುಡುಗರು ಕುಂತಿದ್ರು. ಆಮೇಲೆ ಏನು ಮಾಡಿದೆ, ಇಂಥ ಮ್ಯಾಪ್ ಅವ್ರಿಗೆ ಕೊಟ್ಟ ಮೇಲೆ ಇದು 1, 2 ಹಂತ, 2 ಹಂತ, 3. ಇವತ್ತು ಹಂತ 1 ನೋಡೋಣ ಕಲಿಸಿ ಅಂತಂದು ಹೇಳಿ ಏನು ಮಾಡಿದೆ, ಅವ್ರ ಕಡೆಯಿಂದ ಬರೆಸಿದೆ. ಈ ತೆಳಗಿಂದ ಮೇಲೆ ಬರೀರಪ್ಪ ಅಂದ್ರೆ ಅಮ್ಮ ತನ ಬರೆದ್ರು. ಇಷ್ಟೇ ಇರಲಿ ಅಂತಂದು ಹೇಳಿ ನಾನು ಮಾಡಿದೆ. ನೋಡಪ್ಪ ನಾನು ಇದನ್ನು ಹೆಂಗೆ ನಡೀತೀನಿ, ನೀವು ಗುರುತಿಸ್ತೀರಿ ನೋಡೋಣ. ಏನು ಮಾಡಿದೆ ಸರ್, ತೋರು ಬೆರಳುಗಳನ್ನು ತೋರಿಸಿ ಹಿಂಗೆ ತೆಳಗೆ ಮಾಡಿದೆ. ಮಾಡಿದಂದ್ರೆ ಇದು 1 ಅಂತ, 1 ಇದು 1 ಅಲ್ಲ. ಆಮೇಲೆ ನಾನು ಈಗ 1 ಅಂದಮೇಲೆ ಈಗ ನಾ ಎಲ್ಲಿ ನಿಂತೇನಪ್ಪ ಅಂದ್ರೆ ಮೇಲೆ ನಿಂತೀನಿ ನಾನು ಅಂತ. ಮೇಲೆ ನಿಂತೀನಿ. ಆಮೇಲೆ ಈಗ ನಾನು ಇಲ್ಲಿ ಬಂದೆ, ನಾನು ಈಕ್ ಬಂದೆ, ಬಿಟ್ಬಿಟ್ಟೆ ಈಕ್ ಬಂದೆ. ಆಮೇಲೆ ಮತ್ತೆ ಇಲ್ಲಿ ಬಂದೆ. ಏನಾಯ್ತು, ಇಲ್ಲಿ ಯಾವ ಅಕ್ಷರ ಐತೆ ನೋಡ್ರಿ, ಅಲ್ಲಿ ಹೂ ಐತೆ ಸರ್. ಹಂಗೆ ಕೇಳಿದೆ. ಆಮೇಲೆ ಇಲ್ಲಿಂದ ನನಗೆ ಓ ಬೇಕಾಗಿದೆ, ಓ ಅಮ್ಮ ಹಾ ಬೇಕಾಗಿದೆ. ನಾ ಏನು ಮಾಡ್ತೀನಿ, ಓ ಲೈನ್ನಲ್ಲಿ ಯಾವುದೋ ಅಕ್ಷರ ನಮಗೆ ಕೇಳಲಿಕ್ಕತ್ತಾರ ಸರ್ ಅಂತಂದು ಹೇಳಿ ಅದು ಕೇಳಿದೆ. ಅವತ್ತು ಕೇಳಿದೆ, ಬಂತ್ರಿ ಸರ್ ಇದು ಸರಳ ಐತೆ ಅಂದ್ರೆ ಆಟ. ನಾಂದೆ ಇದು ಇಷ್ಟ ಅಲ್ಲ, ಇನ್ನೂ ಐತೆ, ಸದ್ಯ ಇಷ್ಟಕ್ಕೆ ಸಾಕು ಅಂತಂದು ಹೇಳಿ ಬಿಟ್ಬಿಟ್ಟೆ. ಆಮೇಲೆ 2ನೇ ದಿವಸ ಹಂತ 2 ವರ್ಗೀಯ ವ್ಯಂಜನಗಳು ಅವು ತೋರಿಸಿದೆ. ಹಾಗೆ ಅವಾಗ ರುಚಿ ಹತ್ತವ್ರಿಗೆ, ಸರ್ ಇನ್ನೊಂದು ಸ್ವಲ್ಪ ತೋರಿಸಿರಿ ಸರ್, ಇನ್ನೊಂದು ಸ್ವಲ್ಪ ತೋರಿಸಿರಿ ಸರ್ ಅಂದರು. ಅವರಿಗೆ ವ್ಯಂಜನ ಅದನ್ನು ತೋರಿಸಿದೆ. ಆಮೇಲೆ ಕೀನು ತೋರಿಸಿದೆ. 4-5 ದಿನ ತೋರಿಸಿದೆ. ಆಮೇಲೆ ಅವ್ರಿಗೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾರಲ್ಲ, ಸ್ಪೆಷಲ್ ಕ್ಲಾಸ್ ಇತ್ತಲ್ಲ, ಅವ್ರಿಗೆ ಎಳ್ಕೊಂತ ಸನ್ನೆ ಬರಕ್ಕೆ ತಗೊಂಬಂದ ನಂತರ ನಮ್ಮ ಹೆಡ್ ಮಾಸ್ಟ್ರಿಗೆ ತೋರಿಸಿದೆ. ಫಸ್ಟ್ ಅದು ಯಾವುದೋ ಒಂದು ಪೇಪರ್ ಇತ್ತಲ್ಲಿ, ಅನನ್ಯ ಇತ್ತದು. ನಾನು ಕೇಳಿದೆ, ಸರ್ ಒಂದು ಶಬ್ದ ಕೊಡ್ರಿ ಸರ್, ಒಂದು ಮ್ಯಾಜಿಕ್ ಇದೆ ನೋಡ್ರಿ ಅಂತ ಹೇಳಿದೆ. ಏನ್ರಿ ಮ್ಯಾಜಿಕ್, ನೀವು ಕೊಪ್ಪಳದವ್ರು ಭಾಳ ಹುಷಾರಿರ್ತೀರಿ ಹಾಗ ಈಗ ಅಂತ ಹೇಳ್ತಾರೆ. ಅವ್ರು ತೋರಿಸಿದ್ರು, ಅನನ್ಯ ತೋರಿಸಿದ್ರು. ಸರ್ ನಾನು ನೋಡಿದೆ, ಆ ಮಗು ಅಲ್ಲಿ ಬೋರ್ಡಿನ ತಲೆ ನಿಂತಿತ್ತು. ಸರ್ ಆ ಮಗುವಿಗೆ ನೀವು ತೋರಿಸಿದಂಥ ಶಬ್ದ ಗೊತ್ತೇನ್ರಿ ಸರ್ ಅಂತ ಕೇಳಿದೆ. ಗೊತ್ತಿಲ್ಲ ಅಂದ್ರೆ, ನೋಡ್ರಿ ಸರ್ ಅದ ಹೆಂಗೆ ಬರೀತಾನ ಅಂತಂದ್ರೆ. ನಾನು ನಡೆದ ಮೇಲೆ ತೋರಿಸಿದೆ, ಬರಿ ಅಂತಂದು ಹೇಳಿ ಸನ್ನೆ ಮಾಡಿದೆ. ಅನನ್ಯ ಬರೆದ್ಬಿಟ್ಟು ಆಯ್ತು. ಅಯ್ಯ ಏನ್ರಿ ಸರ್ ಇದು ಹೆಂಗಾಯ್ತು ಇದು ಸರ್? ಮಕ್ಕಳ ತಲೆ ಮೇಲೆ ಏನಾದರೂ ಭಾರ ಆಗುತ್ತೋ ಏನಾಗುತ್ತೋ, ಇದು ಹೆಂಗೆ ಒತ್ತಡ ಆಗುತ್ತೋ ಏನಾಗುತ್ತೋ ನೋಡ್ರಿ ಸರ್. ನೀವು ಹುಡುಗರಿಗೆ ಕೇಳ್ರಿ, ಸರಳ ಐತೆ ಅಂದ್ರೆ ಕಲಿಸ್ತೀನಿ, ಅವರೇ ನಿರ್ಣಯ ಮಾಡ್ಬೇಕು. ಇಲ್ಲಾಂದ್ರೆ ನಾನು ಕಲ್ಸಕ್ಕೆ ಹೋಗೋದಲ್ಲ. ಆಮೇಲೆ ಅವ್ರು ಏನು ಮಾಡಿದಾರೆ, ಸರ್ ನನಗೆ 8 ದಿವಸ ಕೊಡ್ಬೇಕು ನೀವು, ನಾವು ಮೊಮ್ಮಕ್ಳು ಇವತ್ತ ಕೇಳ್ದಲ್ಲ ನಾನು. ಅವ್ರು 8-10 ದಿವಸದ ಮೇಲೆ 4 ಹುಡುಗರಾಗ ಹೆಸರು ಬರ್ಕೊಂಡಿದ್ರು. ಅವರು ಬೇರೆ ಬೇರೆ 2 ದಿವಸ ಬಿಟ್ಟು ಅವಂಗ ಮತ್ತೊಬ್ಬಂಗ ಹಂಗೆ ಕರೆದ್ರು. ಇಲ್ಲ ಸರ್ ಅಗದಿ ಸರಳ ಐತೆ ಸರ್, ಇದು ಏನಿಲ್ಲ ಸರ್, ಅದು ನಿಮಗೂ ಹಂಗೆ ಕಾಣ್ತದೆ ಸರ್ ಅಂತ ಹೇಳಿದ್ರು ಹುಡುಗರು. ನನಗೆ ಸರ್ ನಮ್ಗೆ ಯಾವಾಗ ಕಲಿಸ್ತೀರಿ ಅಂತ ಕೇಳಿ. ಅಲ್ಲಪ್ಪ ಹೆಡ್ ಮಾಸ್ಟ್ರು ನಮ್ಗೆ ಅಪ್ಪಣೆ ಕೊಡ್ಬೇಕಲ್ಲ, ಕೊಟ್ರ ಇದು ಮಾಡಿದ್ರು. ನಾವು ಹೇಳಿದ್ವಿ ಸರ್, ಅವ್ರು ನಮ್ಗೆ ಕರೆಸಿದ್ರು ಹಾಗೆ ಈಗ ಅಂದ್ರೆ. ನಾ ಕೇಳಕ್ಕೆ ಹೋಗೋದಲ್ಲ, ಅವ್ರಾಗಿ ಹೇಳಿದ್ರೆ ನಾನು ಕಲಿಸ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂದ್ರೆ. ಆಮ್ಯಾಗ ಅವರೇ ಕರೆದು ಹೇಳಿದ್ರು. ಅದು ಹೆಂಗೆ ರೀ, ಅದು ಹೆಂಗೆ ಕಲಿಸ್ತೀರಿ ನೀವು ಹುಡುಗರು, ಹೆಂಗೆ ಸರಳ ಐತೆ ಅನ್ನಕತ್ತಾರ. ಅದು ನಮಗೆ ನೋಡಿದ್ರೆ ವಿಚಿತ್ರ, ಏನಿದು ಅರ್ಥನ ಆಗ್ಬೋದು, ನಿಮ್ದು ಹೆಂಗೆ ಅಕ್ಷರ ಬರೀತಾರ ಅವರು. ಹೌದು ಸರ್ ಹಿಂಗೆ ಬರೀತಾರೆ ನೋಡ್ರಿ ಅಂತಂದು ಹೇಳಿ ಅವ್ರಿಗೂ ತೋರಿಸಿದೆ. ಇಲ್ಲ ನನಗೆ ಇದು ಗೊತ್ತಾಗವಲ್ದು ಅಂದ್ರೆ. ಸರಿ ಸರ್ ಹುಡುಗರಿಗೆ ಗೊತ್ತಾಗ್ಲಿಕ್ಕತ್ತದಲ್ಲ ಸಾಕು ಅಂತ ಹೇಳಿ ಈ ರೀತಿ ಸನ್ನೆ ಬರಹ ಇದು ಆಯ್ತು ಸರ್. ಸರ್ ಈಗ ನಿಮ್ಮ ಒಂದು ವಿಶೇಷ ಪ್ರತಿಭೆಯನ್ನು ನೋಡಿ ಯಾರ್ಯಾರು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಇಲ್ಲಿವರೆಗೆ? ನಾನು ಮಕ್ಕಳಿಗೋಸ್ಕರನ ಮಾಡಿದ್ದಿದ್ದು ಕೆಲಸ, ಯಾವುದೇ ಪ್ರಶಸ್ತಿಗೋಸ್ಕರ ಅದಕ್ಕೋಸ್ಕರ ಮಾಡಿಲ್ಲ ಸರ್. ಪ್ರಶಸ್ತಿಗೋಸ್ಕರ ಹೋಗಿಲ್ಲ ಸರ್ ನಾನು. ಅದು ತಾವಾಗೇ ಬಂದಿದ್ದಕ್ಕೆ ನಾನು ಅದು ಸ್ವೀಕರಿಸಿನಿ ಹೊರತಾಗಿ. ಆಮೇಲೆ ಅದು ಇನ್ನೋವೇಟಿವ್ ಅವಾರ್ಡ್ ಸಿಕ್ತು ನನಗೆ. ಅದು ಈ ಗುಲ್ಬರ್ಗಾ ವಿಭಾಗಕ್ಕೆ ಬಂದಿಲ್ಲ ಸರ್. ಅದು ಸ್ಟೇಟಿಗೆ ಒಂದೇ ಇರುತ್ತೆ ಸರ್. ಪ್ರತಿಯೊಂದು ವಿಷಯಕ್ಕೆ ಒಂದು ಅವಾರ್ಡ್ ಇರುತ್ತೆ ಸರ್. ಅದು ನಮ್ಮ ಸ್ನೇಹಿತರು ಶರತ್ ಅಂತಂದು ಅವರು ಹಾಕ್ರಿ ಸರ್ ನೀವು ಅಂತ ಹೇಳಿದ್ರು. ಆಮೇಲೆ ರಜಾಕ್ ಸಾಬ್ರು ಹೇಳಿದ್ರು ನಮ್ಮ ಸ್ನೇಹಿತರು, ಹಾಕ್ರಿ ಸರ್ ನೀವು, ಹಾಕ್ರಿ ನೀವು, ನಾವು ಅದೀವಿ ಅಂತ ಅವ್ರು ಸಿಗ್ಲಿ ಬಿಡ್ಲಿ
ಹಾಕಿದ್ರೆ ಅವರು ಸಂದರ್ಶನ ಮಾಡಿದರು. ಮಾಡಿದಾಗ ಆಗಲೇ ನಂದು 2013-14 ಅದು ಸಿಗ್ತದೆ. ಯಾಕಂದ್ರೆ ಅವಾಗಲೇ ನಾನು ಪಬ್ಲಿಕ್ ಹೀರೋ ಆಗಿ ಎಲ್ಲ ಇದರಲ್ಲಿ ಅದು ನನ್ನ ಕಲಿಕಾ ಸಾಮಗ್ರಿ ಜೊತೆಗೆ ಸನ್ನೆ ಬರಹನು ಪ್ರದರ್ಶನ ಮಾಡಿದ್ದೆ. ಬಹಳಷ್ಟು ಪ್ರಚಾರ ಆಗಿತ್ತದು. ಅದನ್ನು ನೋಡಿ ಅವರು ಬಹಳ ಇದು ಮಾಡಿದರು. ಬಹಳಷ್ಟು ಅವಾರ್ಡ್ಗಳು ಸಿಕ್ಕು. ಅದ್ರ ಜೊತೆಗೆ ಇನ್ನೊಂದೇನು ದೊಡ್ಡದು ಪಂಚ್ ಅವಾರ್ಡ್. ಒಬ್ಬರು ಬೆಂಗಳೂರಲ್ಲಿ ಈ ನನ್ನ ಕಲಿಕಾ ವಿಧಾನವನ್ನು ನೋಡಿ ಬೆಂಗಳೂರು ಕರೆಸಿದ್ರು ಸರ್. ಅಲ್ಲಿ ಹೋಗಿಂದ ಅವ್ರ ಅಗರ್ಭ ಶ್ರೀಮಂತ ಮೇಷ್ಟ್ರೆ ನಾನು ಕನ್ನಡ ಕಲಿಸ್ಬೇಕಲ್ರಿ ಅಂದರು. ಅಷ್ಟಾಗಲಿ ಸರ್ ಕಲಿಸ್ತೀನಿ ಅಂದ್ರು. ನಾನು ಕಲಿಸ್ಲಿಕ್ಕೆ ಹತ್ತಿದ್ದೆ ಸರ್. ಆಮೇಲೆ ನಂದು ಅನ್ನೋದು ಏನೂ ಇಲ್ಲ ಅದರಲ್ಲಿ. ಮಕ್ಕಳು ನಾವು ಸೇರಿ ಮಾಡಿದ್ರು. ಅವರು ಸರಳ ತಂದಿದ್ಕ ನಾನು ಮುಂದೆ ಹೋದೆ, ಇಲ್ಲಾಂದ್ರೆ ಅಲ್ಲೇ ನಿಂತು ಬಿಡ್ತಿದ್ದೆ ನಾನು. ಕೇಳಿದ್ರು ಅವರು, ಸರ್ ನಿಮ್ದು ಪಾಸ್ಪೋರ್ಟ್ ಐತೇನ್ರಿ ಅಂತ. ಸರ್ ಇಲ್ಲ ಸರ್ ಪಾಸ್ಪೋರ್ಟ್ ನಂತಲ್ಲ. ಎದಕ್ಕೆ ತರಿಸಿಲ್ಲ ನಾನು, ಪಾಸ್ಪೋರ್ಟ್ ಇಲ್ಲ ಅಂತ. ಇಲ್ಲ ತೆಗ್ಸ್ರಿ ಅಂತ. ಆಮೇಲೆ ಅವರು PA ನಾನು ಹೊರಗೆ ಬಂದೆ. PA ಕೇಳಿದೆ, ಸರ್ ಏನೋ ಕೇಳಕತ್ತಿದ್ರಲ್ರಿ ಸರ್ ಅಂದ. ಅಲ್ಲ ಅದು ಪಾಸ್ಪೋರ್ಟ್ ಏನೋ ಕೇಳಕತ್ತಿದ್ರು ಅಂತ. ಯಾಕ್ರಿ ಸರ್ ಮತ್ತೆ ನಿಮ್ಮದು ಪಾಸ್ಪೋರ್ಟ್ ಇಲ್ಲ ಏನಂದ್ರೆ. ಇಲ್ಲ ಅಂದ್ರೆ ಮಾಡಿಸ್ರಿ ಸರ್. ನೋಡೋಣ ಮಾಡ್ಸೋಣ ಹೇಳೋಣ. ಏನ್ರಿ ಸರ್ ಕಂಗ್ರ್ಯಾಚುಲೇಷನ್ ಅಂತಂದು ಕೈ ಕೊಡಿಸಿದ. ಎದಕ್ಕಪ್ಪ ಏನು ಅಂದೆ. ಸರ್ ನಿಮಗೆ ಮಕ್ಕಾ ಮದೀನಾ ಕರ್ಕೊಂಡು ಹೋಗ್ತಾರೆ ಸರ್ ಅವರು ರಂಜಾನ್ ತಿಂಗಳದಾಗ ಅಲ್ಲೇ ಇರ್ತಾರ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕಲಿತಾರೆ ನೋಡ್ರಿ ಸರ್ ಕನ್ನಡ ಅಂದರು. ಸರ್ ಪ್ರತಿ ವರ್ಷ ರಂಜಾನು ಪೂರ್ತಿ ತಿಂಗಳ ರಂಜಾನು ಮಕ್ಕಾ ಮದೀನದಲ್ಲಿ ಇದ್ವಿ. ಮಕ್ಕಾ ಮದೀನದಲ್ಲಿನೂ ಕುಂತು ನಾನು ಕನ್ನಡ ಕಲಿಸಿನಿ ಸರ್ ಅವರಿಗೆ. ನಾನು ಖರ್ಚು ಮಾಡಿದಂಥ ರೊಕ್ಕ, ನಾನು ಮಕ್ಕಳಿಗೆ ಕೊಟ್ಟಂತಹ ಸಮಯ, ಅದು ಯಾವ ರೀತಿಯಾಗಿ ಬಂತು ಅದು ಸರ್ವಜ್ಞ ಒಂದ್ ಕಡೆ ಹೇಳ್ತಾನೆ ಸರ್. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಇದು ಅಕ್ಷರಶಃ ನಾನು ಸತ್ಯ. ಆಮೇಲೆ ನಾನು ಇದನ್ನ ಒಪ್ಕೊಳ್ಳೇಬೇಕು ಸರ್. ನಾನು ಸರ್ ಈಗ ನೀವು ರಿಟೈರ್ಡ್ ಆಗಿದ್ದಾರೆ. ಹೌದು ಸರ್. ನಿವೃತ್ತಿ ನಂತರ ಕೂಡ ಕನ್ನಡ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಈಗಲೂ. ಹೌದು ಸರ್. ಸರ್ ಈಗ ಕನ್ನಡದ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಕನ್ನಡ ಟೀಚರ್ಗಳಿದ್ದಾರೆ. ಹೌದು ಸರ್. ಅವರು ಯಾವ ಥರ ಕಲಿಸ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಕನ್ನಡ ಶಿಕ್ಷಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವರೂ ಚೆನ್ನಾಗಿ ಕಲಿಸ್ತಾರೆ ಸರ್, ಎರಡು ಮಾತಿಲ್ಲ. ಆದ್ರೆ ಕಲಿಕಾ ಸಾಮಗ್ರಿಗಳ ಜೊತೆಗೆ ನಾವು ಮಕ್ಕಳಿಗೆ ಕಲಿಸ್ಲಿಕ್ಕೆ ಹೋದ್ರ ಆದಷ್ಟು ಅವ್ರ ಗಡ ಆಕರ್ಷಿತರಾಗ್ತಾರೆ ಸರ್. ನಮಗೆ TCHನಲ್ಲಿ ಅದೇ ಹೇಳ್ತಾರೆ ಸರ್, ಕಲಿಕಾ ಸಾಮಗ್ರಿ ಬೇಕೇ ಬೇಕು. ಆಮೇಲೆ ನಾವು ಮಕ್ಕಳ ಮಟ್ಟಕ್ಕೆ ಇಳಿಬೇಕು ಸರ್. ಎರಡು ಬೇಕು ಸರ್. ಆಮೇಲೆ ನಮ್ಗೆ ತಾಳ್ಮೆ ಇರ್ಬೇಕು ಸರ್. ಆಮೇಲೆ ಇವತ್ತು ಕಲೀಲಿಲ್ಲಲ್ಲ ನಾಳೆ ಆದ್ರೂ ಕಲಿತಾನ. ಅವಂಗ ಇವತ್ತು ಕಲಿತಿಲ್ಲ ಅಂತಂದು ಹೇಳಿ ಅವ್ನಿಗೆ ಇದು ಮಾಡಕ್ ಹೋಗ್ಬಾರ್ದು. ನಾಳೆ ಆದ್ರೂ ಕಲಿತಾನ. ಅವ್ ಏನಾದ್ರೂ ಸ್ವಲ್ಪ ಒಂದೆರಡು ಅಕ್ಷರ ಗುರುತು ಹಿಡಿದಂದ್ರೆ ವೆರಿ ಗುಡ್ ಅಪ್ರಿಷಿಯೇಟ್ ಮಾಡ್ಬೇಕು. ಅವ್ರು ಕಲಿಸ್ತಾರೆ ಸರ್, ಅವ್ರು ಚೆನ್ನಾಗಿ ಕಲಿಸ್ತಾರೆ. ಆದ್ರೆ ಕಲಿಕಾ ಸಾಮಗ್ರಿಗಳು ಇಟ್ರ ಇನ್ನೂ ಚೆನ್ನಾಗಿ ಕಲಿತಾರೆ. ಆದಷ್ಟು ಗಡ ಕಲಿತಾರೆ ಸರ್, ಬೇಗ ಕಲಿತಾರ. ಸರ್ ನಿಜವಾಗ್ಲು ಯಾವುದೇ ಶಿಕ್ಷಕನಿಗೆ ಒಂದು ವೃತ್ತಿ ಬಗ್ಗೆ ಗೌರವ ಇರಬೇಕು. ಹೌದು ಸರ್. ಅದ್ರ ಬಗ್ಗೆ ಪ್ರೀತಿ ಕೂಡ ಇರಬೇಕು. ಆವಾಗ ಮಾತ್ರ ಆ ಒಂದು ಕನ್ನಡದಲ್ಲಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ನೀವು ಹೇಳ್ತಕ್ಕಂಥ ವಿಧಾನ ನೋಡ್ತಾ ಇದ್ದಾರೆ, ನಿಜವಾಗ್ಲೂ ನೀವು ತುಂಬಾ ಶ್ರಮ ಪಟ್ಟಿದ್ದೀರಿ ಮಕ್ಕಳಿಗಾಗಿ ಅಷ್ಟೆಲ್ಲ ಸಮಾಜದಲ್ಲಿ ಮಕ್ಕಳನ್ನು ಬದಲಾವಣೆ ಮಾಡಬೇಕು. ಕನ್ನಡದ ಬಗ್ಗೆ ಪ್ರೀತಿ ಇಟ್ಟುಕೊಂಡು ನೀವು ಕಲಿಸಿದರೆ ಅದು ನಿಜವಾಗ್ಲೂ ನಿಮ್ಮನ್ನು ಇವತ್ತು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಪರಿಚಯ ಜೊತೆಗೆ ನೀವು ಕಲಿಸ್ತಕ್ಕಂಥ ಕನ್ನಡ ವಿಶಿಷ್ಟವಾದಂಥ ಕನ್ನಡ, ಆ ಒಂದು ಕನ್ನಡದ ಬಗ್ಗೆ ಮಾತಾಡಿದ್ರೆ. ಈಗಾಗಲೇ ನಿಮ್ಮನ್ನು ಕುರಿತು ಪುಸ್ತಕವನ್ನು ಕೂಡ ಈರಣ್ಣ ಬೆಂಗಾಲಿ ಮಾಡಿದ್ದಾರೆ, ಅಪರೂಪದ ಕನ್ನಡ ಮೇಷ್ಟ್ರು ಅಂತೇಳಿ. ಅವ್ರಿಗೂ ಬಹಳ ತುಂಬಾ ಒಳ್ಳೆಯ ಒಂದು ಪರಿಚಯವನ್ನು ಪುಸ್ತಕದಲ್ಲಿ ಮಾಡಿದ್ದಾರೆ. ನಿಮ್ಮ ಒಂದು ಸಾಧನೆಯನ್ನು ಗುರುತಿಸಿ ಈ ಒಂದು ಪುಸ್ತಕವನ್ನು ಮಾಡಿದ್ದಾರೆ ಈರಣ್ಣ ಬೆಂಗಾಲಿ ಅವರು. ಇದೇ ರೀತಿಯಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ರೀತಿಯ ಒಂದು ಕನ್ನಡ ಕಲಿಸುವ ಕ್ರಿಯೆಯಲ್ಲಿ ಹಾಗೆ ಮುಂದುವರಿರಿ ಅಂತ ಹೇಳಿದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ವಿಚಾರಗಳು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ತುಂಬ ಧನ್ಯವಾದ. ನಮಸ್ಕಾರ ಸರ್.